ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ RCB ತಂಡಕ್ಕೆ ಬರಬೇಕು ಅನ್ನುವಂತ ಕಾರಣದಿಂದಾಗಿ ನುವಾನ್ ತುಷಾರ್ ಅವರು ಏನೆಲ್ಲ ಪ್ರಯತ್ನಗಳನ್ನ ಮಾಡಕತ್ತಾರ. ಈಗ ಡೈರೆಕ್ಟ್ ಆಗಿ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಅವರ ಮ್ಯಾಗ ಅವರು ಕೇಸನ್ನ ದಾಖಲೆ ಮಾಡ್ಯಾರ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರಕತ್ತವ. ಯಾಕಪ್ಪ ಅಂದ್ರೆ ಈಗ ಭಾರತ ದೇಶಕ್ಕೆ ಅವರು ಬರಬೇಕು IPL ಪಂದ್ಯಗಳನ್ನ ಆಡೋದಕ್ಕ. ಈ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಅವರು ಅವಾಗ ಅವರಿಗೆ NOC ಫಾರ್ಮ್ ಅನ್ನ ಕೊಡೋದಕ್ಕೆ ತಯಾರಿಲ್ಲ. ಹಿಂಗಾಗಿ ಅವರು ಕಾನೂನು ಬದ್ಧವಾಗಿ ನನಗೆ NOC ಸರ್ಟಿಫಿಕೇಟ್ ಅನ್ನ ಕೊಡಿಸ್ರಿ, ನಾನು IPL ಪಂದ್ಯಗಳಿಗೆ ಹೋಗ್ಬೇಕು ಅಂತೇಳಿ ಆ ಒಂದು ಕೊಲಂಬೋದ ಒಂದು ಕೋರ್ಟ್ ಒಳಗ ಈಗ ಕೇಸನ್ನ ದಾಖಲೆ ಮಾಡ್ಯಾರ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬಂದವ. ಇನ್ನು ನೋಡ್ರಿ, ಅಷ್ಟಕ್ಕೂ ಈ ನುವಾನ್ ತುಷಾರ ಮತ್ತು ಈ ಕಡೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಅವರ ನಡುವೆ ಏನಿತ್ತು ಆ ಒಂದು ಕಾಂಟ್ರಾಕ್ಟ್ ಮಾರ್ಚ್ 31ನೇ ತಾರೀಕಿಗೆ ಮುಗಿದಾಯ್ತಂತ. ಈ ನುವಾನ್ ತುಷಾರ್ ಅವರು ಡೈರೆಕ್ಟ್ ಆಗಿ ಆ ಕ್ರಿಕೆಟ್ ಬೋರ್ಡ್ ಅವರಿಗೆ ಹೇಳ್ಯಾರಂತ, ನಾನು IPL ಪಂದ್ಯಗಳನ್ನ ಆಡೋದಕ್ಕೆ ಭಾರತ ದೇಶಕ್ಕೆ ಹೋಗ್ಬೇಕು, ನನ್ನ ವಾಪಸ್ ಈ ಒಂದು ಕಾಂಟ್ರಾಕ್ಟ್ ಒಳಗ ತಗೊಳ್ಳೋದಕ್ಕೆ ಹೋಗಬೇಡ್ರಿ, ನನಗೆ NOC ಸರ್ಟಿಫಿಕೇಟ್ ಅನ್ನು ಕೊಟ್ಟು ಬಿಡ್ರಿ, ನಾನು ಸೀದಾ IPL ಪಂದ್ಯಗಳನ್ನ ಆಡ್ಕೊಂಡು ವಾಪಸ್ ಮತ್ತೆ ನಮ್ಮ ತಂಡಕ್ಕೆ ಬರ್ತೀನಿ ಅಂತೇಳಿ ಅವರು ಮನವಿಯನ್ನ ಸಲ್ಲಿಸಿದ್ರು ಕೂಡ ಇವರು NOC ಸರ್ಟಿಫಿಕೇಟ್ ಅನ್ನ ಕೊಡದೇ ಇರುವಂತಹ ಕಾರಣದಿಂದಾಗಿ ಈಗ ನ್ಯಾಯಯುತವಾಗಿ ನಾ ಒಂದು NOC ಅನ್ನ ಪಡ್ಕೊಳ್ತೀನಿ ಅಂತೇಳಿ ಈಗ ಕೊಲಂಬೋದ ಕೋರ್ಟ್ ಒಳಗ ಅವರು ಕೇಸನ್ನ ಹಾಕ್ಯಾರಂತ. ಇನ್ನು ಏಪ್ರಿಲ್ 9ನೇ ತಾರೀಕಿಗೆ ಬರ್ರಿ, ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಕೋರ್ಟ್ ಅವರು ಕೂಡ ಆದೇಶವನ್ನ ಕೊಟ್ಟಾರ ಅನ್ನುವಂತ ಮಾಹಿತಿಗಳು ಬರಾಗತ್ತಾವ. ಇನ್ನು ನಮ್ಮ RCB ತಂಡದವರು ಕೋಟ್ಯಾಂತರ ರೂಪಾಯಿ ಕೊಟ್ಟು ನಮ್ಮ ಪ್ಲೇಯರ್ಸ್ ಗಳನ್ನ ತಗೊಂಡಿರ್ತಾರ. ಏನೋ ಒಂದು ಸ್ಟಾರ್ಟಿಂಗ್ ಸಣ್ಣ ಪುಟ್ಟ ಇಂಜುರಿಗಳೇ ಆಗಿರ್ತಾವ, ಆದಷ್ಟು ಬೇಗ NOC ಅನ್ನ ಕ್ಲಿಯರ್ ಮಾಡ್ಕೊಂಡು ಇವು ನಮ್ಮ ತಂಡಕ್ಕೆ ಬರ್ಬಹುದು ಅಂತೇಳಿ ಇವರು ಕೂಡ ಬಿಟ್ಟಿರ್ತಾರ. ಈಗ ಒಂದ್ ಸ್ವಲ್ಪ ನಮ್ಮ RCB ತಂಡದ ಕಡೆಯಿಂದ ನುವಾನ್ ತುಷಾರ್ ಅವರಿಗೆ ಒತ್ತಡ ಹೋದಂಗೆ ಕಾಣತೈತಿ. ಯಾಕಂದ್ರೆ ಏನು ಬರ್ತಿರೋ ಏನು ಏನಾದ್ರು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾರನ್ನಾದ್ರೂ ನೋಡ್ಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಅವ್ರಿಗೆ ತಲುಪಿಸಿರ್ತಾರ. ಹಿಂಗಾಗಿ ಆದಷ್ಟು ಬೇಗ ನಾವು ಬರ್ತೀವಿ, ಆ ಒಂದು ಕಾಂಟ್ರಾಕ್ಟ್ ಅನ್ನ ಏನು ಕ್ಯಾನ್ಸಲ್ ಮಾಡೋದಕ್ಕೂ ಹೋಗ್ಬೇಡ್ರಿ, ರಿಪ್ಲೇಸ್ಮೆಂಟ್ ನೋಡೋದಕ್ಕೂ ಹೋಗ್ಬೇಡ್ರಿ, ಆದಷ್ಟು ಬೇಗ ನಾನು ನ್ಯಾಯಯುತವಾಗಿ ಒಂದು NOC ಅನ್ನ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿರ್ಬೋದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಇನ್ನು ಅಪ್ಡೇಟ್ ನಂಬರ್ 2, ಈಗ ನೋಡಿ 2ನೇ ಮ್ಯಾಚ್ಗೋಸ್ಕರ ನಮ್ಮ RCB ತಂಡದವರು ಪ್ರಾಕ್ಟೀಸ್ ಪಂದ್ಯಗಳನ್ನ ಆಡಕತ್ತಾರ. ಇದ್ರೊಳಗ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದ ಯಾರಪ್ಪ ಅಂದ್ರೆ ಜಿತೇಶ್ ಶರ್ಮಾ ಮತ್ತು ರೊಮಾರಿಯೋ ಶೆಫರ್ಡ್ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ಯಾರ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬಂದವ. ಈ ಕಡೆ ಜಿತೇಶ್ ಶರ್ಮಾ ಅವರು 52 ಬಾಲ್ ಒಳಗ 90 ರನ್ಸ್ ಗಳನ್ನ ಹೊಡಿತಪ್ಪ ಅಂದ್ರ ರೊಮಾರಿಯೋ ಶೆಫರ್ಡ್ ಅವರು 30 ಬಾಲ್ ಒಳಗ 55 ರನ್ಸ್ ಗಳ ಅಬ್ಬರದ ಬ್ಯಾಟಿಂಗ್ ಅನ್ನ ಆಡ್ಯಾರ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬಂದವ. ಜಿತೇಶ್ ಶರ್ಮಾ ಅವರು 1ನೇ ಮ್ಯಾಚ್ ಗಿಂತ ಮೊದಲು ಆಡಿದ್ರಲ್ಲ ಆ ಒಂದು ಅಭ್ಯಾಸ ಪಂದ್ಯದೊಳಗೂ ಕೂಡ 90+ ರನ್ಸ್ ಗಳನ್ನ ಹೊಡೆದಿದ್ರು. ಈಗೂ ಕೂಡ 90+ ರನ್ಸ್ ಗಳನ್ನ ಹೊಡೆದಾರ. ಇದನ್ನ ಸ್ವಲ್ಪ ಮ್ಯಾಚ್ ಒಳಗೆ ಕನ್ವರ್ಟ್ ಮಾಡ್ಬೇಕಾಕೈತಿ. ಚಲೋ ಬ್ಯಾಟಿಂಗ್ ಆಡುವಂತ ಪ್ಲೇಯರ್ ಅದ್ರೊಳಗೆ 2ನೇ ಒಂದು ಮಾತು ಅನ್ನುವಂಥದ್ದು ಇಲ್ವೇ ಇಲ್ಲ. ಯಾಕಂದ್ರೆ ಹಿಂದಿನ ವರ್ಷ ನೋಡಿ ಅಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಆಡುವಂತ ಪ್ಲೇಯರ್ ಜಿತೇಶ್ ಶರ್ಮಾ ಅವರು ನೆಕ್ಸ್ಟ್ CSK ವಿರುದ್ಧದ ಪಂದ್ಯದೊಳಗ ಚಲೋ ಬ್ಯಾಟಿಂಗ್ ಅನ್ನ ಆಡಿದ್ರಪ್ಪ ಅಂದ್ರೆ ಒಳ್ಳೆ ಫಾರ್ಮ್ ಒಳಗೆ ಬರ್ತಾರ. ಮತ್ತಷ್ಟು ನಮ್ಮ RCB ತಂಡಕ್ಕ ಬಲ ಬರ್ತೈತಿ ಅಂತೇಳಿ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3, ಇದು ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳು ಖುಷಿಯಾಗುವಂತಹ ಒಂದು ವಿಚಾರ. ಯಾಕಪ್ಪ ಅಂದ್ರೆ MS ಧೋನಿ ಮತ್ತು ಈ ಬೇಬಿ ABD ಅಂತೇಳಿ ಕರೆಸಿಕೊಳ್ಳುವಂತಹ ಡೆವಾಲ್ಡ್ ಬ್ರೆವಿಸ್, ಈ 2 ಡೇಂಜರ್ ಪ್ಲೇಯರ್ಸ್ ಗಳು ನಮ್ಮ RCB ತಂಡದ ವಿರುದ್ಧ ಏನು ಪಂದ್ಯವನ್ನ ಆಡ್ತಾರ ಈ ಚೆನ್ನೈ ಅವರು ಏಪ್ರಿಲ್ 5ನೇ ತಾರೀಕಿಗೆ, ಆ ಒಂದು ಪಂದ್ಯಕ್ಕೋಸ್ಕರ 2 ಪ್ಲೇಯರ್ಸ್ ಗಳು ಪ್ಲೇಯಿಂಗ್ 11 ಒಳಗ ಆಡುವಂತ ಸಾಧ್ಯತೆ ಐತಿ. ಆ ಒಂದು ಇಂಜುರಿಯಿಂದ ರಿಕವರಿ ಆಗತ್ತಾರ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರಾಗತ್ತವ. ಇನ್ನು ನಮ್ಮ RCB ಅಭಿಮಾನಿಗಳು ಕೂಡ ಖುಷಿ ಪಡ್ತಾರೆ. ಯಾಕಂದ್ರೆ ಮೊನ್ನೆ CSK ಅವರು ಆಡಿರುವಂತ ಒಂದು ರೀತಿ ನೋಡ್ತಪ್ಪ ಅಂದ್ರೆ ನೆಕ್ಸ್ಟ್ ನಮ್ಮ RCB ತಂಡದ ವಿರುದ್ಧ ಯಾವ ರೀತಿ ಆಡ್ತಾವೋ ಇವು ಪ್ಲೇಯರ್ಸ್ ಗಳು ಅನ್ನುವಂಗ ಆಗಿತ್ತು. ಅದೊಂದು ಡೇಂಜರ್ ಟೀಮ್ ಅನ್ನೋದಕ್ಕಿಂತ ಕಳಪೆ ಟೀಮ್ ಅನ್ನುವಂಗ 1ನೇ ಮ್ಯಾಚ್ ಒಳಗ ನೋಡ್ತಪ್ಪ ಅಂದ್ರೆ ಅವ್ರ ಬ್ಯಾಟಿಂಗ್ ಇದೊಂದು ಕಳಪೆ ಟೀಮ್, ಈ ವರ್ಷ ಇವ್ರ ಕೈಯಿಂದ ರನ್ ಗಳನ್ನ ಹೊಡೆಯೋದಕ್ಕೆ ಆಗಂಗಿಲ್ಲ ಅಂತೇಳಿ ಅನಿಸ್ತು. ಅಷ್ಟರ ಮಟ್ಟಿಗೆ ಅವ್ರು ಕಳಪೆ ಬ್ಯಾಟಿಂಗ್ ಅನ್ನ ಹಾಡಿದ್ರು. ಇನ್ನ MS ಧೋನಿ ಮತ್ತೆ ಈ ಡೆವಾಲ್ಡ್ ಬ್ರೆವಿಸ್ ಅವರು ಬಂತಪ್ಪ ಅಂದ್ರ ಸ್ವಲ್ಪ ಬ್ಯಾಟಿಂಗ್ ಒಳಗ ಅವರು ಕೂಡ ಬಲಿಷ್ಠ ಆಕಾರ. ನಮ್ಮ RCB ತಂಡದಂತರೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಲೈನ್ ಅಪ್ ಐತಿ. ಏನೋ ನೋಡೋಣಂತ ಈ ಪ್ಲೇಯರ್ಸ್ ಗಳು ಬಂದವಪ್ಪ ಅಂದ್ರೆ ಅವ್ರದ್ದು ಟೀಮ್ ಒಂದು ಬಲಿಷ್ಠ ಟೀಮ್ ಆಗ್ತೈತಿ. ಜಿದ್ದಿನ ಪಂದ್ಯವನ್ನ ನಾವು ನೋಡ್ಬೋದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಐತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ. ನಮಸ್ಕಾರ.